ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಕೇಶ್ ಯಶ್. ಗೈಸ್, ಇವಾಗ ಫೇಸ್ಬುಕ್ ಮಾನಿಟೈಸೇಷನ್ ಮೇಲೆ ಒಂದು ಸೂಪರ್ ಆಗಿರುವಂಥ ಅಪ್ಡೇಟ್ ಬಂದಿದೆ. ಇವಾಗ ನೀವು ಫೇಸ್ಬುಕ್ಕಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋ ಮುಖಾಂತರ ನೀವು ದುಡ್ಡನ್ನು ಮಾಡ್ಬೋದು. ಇಷ್ಟು ದಿನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರಿ, ದುಡ್ಡು ಮಾಡ್ತಾಯಿದ್ರಿ. ಬಟ್ ಫೇಸ್ಬುಕ್ಕಲ್ಲೂ ಕೂಡ ಇವಾಗ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋ ಮುಖಾಂತರ ನೀವು ದುಡ್ಡನ್ನು ಮಾಡ್ಬೋದು. ಬಟ್ ಇವಾಗ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು ಅಂತೆ. ಹೆಂಗೆ ಏನು ಎಲ್ಲನೂ ಕೂಡ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅವಾಗ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾವ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಗೈಸ್. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನೀವು ಫೇಸ್ಬುಕ್ಕಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದಷ್ಟು ರಿಕ್ವೈರ್ಮೆಂಟ್ಸ್ಗಳಿದೆ, ಅದನ್ನು ನೀವು ಫುಲ್ಫಿಲ್ ಮಾಡಬೇಕು. ಅದಾದಮೇಲೆ ನೀವು ದುಡ್ಡನ್ನು ಮಾಡೋದಕ್ಕಾಗೋದು. ಸೊ ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಫೇಸ್ಬುಕ್ ಪೇಜ್ ಇರಬೇಕಾಗುತ್ತೆ. ಸೊ ಫೇಸ್ಬುಕ್ ಪೇಜಲ್ಲಿ ನೀವು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿ ನೀವು ದುಡ್ಡನ್ನು ಮಾಡ್ಬೋದು. ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ನಿಮ್ಮೊಂದು ಫೇಸ್ಬುಕ್ ಪೇಜಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕಾಗುತ್ತೆ. ಆಯಿತಾ? ಆನ್ ಆಗಿರಬೇಕು. ಅವಾಗ ಮಾತ್ರ ನೀವು ಫೇಸ್ಬುಕ್ ಪೇಜಲ್ಲಿ ನೀವು ದುಡ್ಡನ್ನು ಮಾಡೋಕ್ಕಾಗೋದು, ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋ ಮುಖಾಂತರ. ಈ ಫೇಸ್ಬುಕ್ ಪ್ರೊಫೈಲ್ಗಳನ್ನ ಇಟ್ಕೊಂಡಿರ್ತಾರೆ ನೋಡಿ, ಅದರಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ದುಡ್ಡು ಬರಲ್ಲ. ಫೇಸ್ಬುಕ್ ಪೇಜ್ ಇರಬೇಕು, ಅದರಲ್ಲಿ ಮಾನಿಟೈಸೇಷನ್ ಆನ್ ಆಗಿರಬೇಕು. ಅದಾದಮೇಲೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಸೊ ಈಗ ನನ್ನ ಹತ್ರ ಒಂದು ಫೇಸ್ಬುಕ್ ಪೇಜ್ ಇದೆ ನಂದೇ. ಸೊ ಅದನ್ನು ತೋರಿಸೋ ಮುಖಾಂತರ ಇವಾಗ ನಾನು ನಿಮಗೆ ತೋರಿಸ್ತೀನಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅದರಿಂದ ದುಡ್ಡು ಬರುತ್ತೆ ಅಂತ. ಸೊ ಇವಾಗ ನೀವು ನೋಡ್ಬೋದು, ನನ್ನ ಒಂದು ಫೇಸ್ಬುಕ್ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಫೇಸ್ಬುಕ್ ಪೇಜ್ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ನ ನಾನು ಓಪನ್ ಮಾಡ್ಕೊಳ್ತೀನಿ. ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಯಾವ ಥರ ಇದರಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋ ಮುಖಾಂತರ ದುಡ್ಡು ಮಾಡ್ಬೋದು ಅಂತ. ಸೊ ನಾನು ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಮಗೆ ಕೆಲವೊಂದಷ್ಟು ಡೀಟೇಲ್ಸ್ಗಳು ಬರುತ್ತೆ. ನಾನು ಒಂದು ಫೇಸ್ಬುಕ್ ಪೇಜಲ್ಲಿ 42,000 ಜನ ಫಾಲೋವರ್ಸ್ ಇದ್ದಾರೆ. ಸೊ ಬೇಕು ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಫೇಸ್ಬುಕ್ ಪೇಜನ್ನು ಯಾವ ಥರ ನಾನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವ ಥರ ಫೋಟೋಸ್ಗಳು ವೀಡಿಯೋಸ್ಗಳು ಆಗ್ತಾಯಿದ್ದೀನಿ ಅಂತ ನೀವು ಅಲ್ಲಿ ಹೋಗಿ ಒಂದು ಡೆಮೋ ನೋಡ್ಬೋದು. ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳಿದೆ. ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ಕೆಳಗಡೆಗೆ ಬಂತು ಅಂತಂದರೆ ಮಾನಿಟೈಸೇಷನ್ ಅಂತ. ಸೊ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ ಅಂತಂದರೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು, ಆ್ಯಡ್ಸ್ ಆನ್ ರೀಲ್ಸ್ ಇದೆ, ಬೋನಸಸ್ ಇದೆ, ಇನ್ಸ್ಟ್ರೀಮ್ ಆ್ಯಡ್ಸ್ ಇದೆ, ಸಬ್ಸ್ಕ್ರಿಪ್ಷನ್ ಇದೆ. ಸೊ ಇಲ್ಲಿ ಇವಾಗ ನಾವು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿ ನಾವು ದುಡ್ಡನ್ನು ಮಾಡಬೇಕು ಅಂತಂದರೆ ನಮಗೆ ಬೋನಸಸ್ ಅನ್ನುವಂಥ ಒಂದು ಆಪ್ಷನ್ ಇರಬೇಕು. ಸೊ ಈಗ ನನಗಿದು ಸಿಕ್ಕಿದೆ. ಬೋನಸಸ್ ಮೇಲೆ ನಾನು ಕ್ಲಿಕ್ನ ಮಾಡ್ತು ಅಂತಂದರೆ ನೀವು ಇವಾಗ ನೋಡ್ಬೋದು, ಇಲ್ಲಿ ನನಗೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ. ಸೊ ಬೋನಸಸ್ಸಿಂದ ನಾನು ಯಾವ ಥರ ಅರ್ನ ಮಾಡ್ತಾ ಇದ್ದೀನಿ ಅಂತ. ಸೊ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪರ್ಫಾರ್ಮೆನ್ಸಲ್ಲಿ ಅಟ್ ಪ್ರೆಸೆಂಟ್ ಈ ತಿಂಗಳು ಸೊ $0 ಇಲ್ಲಿ ತೋರಿಸ್ತಾ ಇದೆ. ಬಟ್ ಇಲ್ಲಿ ಕ್ಲಿಕ್ನ ಮಾಡಿದ್ರೆ 0.12 ತೋರಿಸ್ತಾ ಇದೆ. ಸೊ ಈ ಥರ ನನಗೆ ಡಾಲರ್ಸು ಅರ್ನ್ ಆಗ್ತಾ ಇರುತ್ತೆ ಕೇವಲ ಒಂದು ಪೋಸ್ಟ್ಗಳಿಗೆ ಲೈಕು ಕಮೆಂಟ್ಸ್ಗಳು ಬಂತು ಅಂತಂದರೆ. ಅದೇ ಥರ ನೀವು ಲಾಸ್ಟ್ ಮಂತು ಈ ಥರ ನೀವು ನೋಡ್ತು ಅಂತಂದರೆ ಮಾರ್ಚ್ ಟು ಏಪ್ರಿಲ್ ನೋಡ್ತು ಅಂತಂದರೆ ಸೊ $0.59 ಆಗಿದೆ. ಬಟ್ ಇಲ್ಲಿ ನೀವು ನೋಡ್ಬೋದು ಪರ್ಫಾರ್ಮೆನ್ಸು $30 ಒಂದು ಸಲ ಅರ್ನ್ ಮಾಡಿದ್ದೀನಿ. ಆಯಿತಾ? ಸೊ ಇದನ್ನು ನೀವು ನೋಡ್ಬೋದು. ಸೊ ಈ ಥರ ಈ ಒಂದು ರೆವಿನ್ಯೂ ಏನು ಜನ್ರೇಟ್ ಆಗಿದೆ, ಇದು ಕೇವಲ ಫೋಟೋಸ್ಗಳಿಗೆ ವ್ಯೂಸು ಲೈಕ್ಸು ಬಂದಿರುತ್ತೆ ನೋಡಿ, ಅದಕ್ಕೆ ಮಾತ್ರ ಅಲ್ಲ, ವೀಡಿಯೋಸ್ಗಳಿಗೆ ಲೈಕ್ಸು ಕಮೆಂಟ್ಸ್ ಬಂದಿದ್ರೂ ಕೂಡ ನಮಗಿಲ್ಲಿ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಈ ಬೋನಸಸ್ ಅಂತಂದರೆ ಏನು ಅಂತಂದರೆ, ನಿಮ್ಮ ವೀಡಿಯೋಗೆ ಏನಾದರೂ ಎಂಗೇಜ್ಮೆಂಟ್ ಬಂತು, ಲೈಕ್ ಬಂತು, ಕಮೆಂಟ್ಸ್ ಬಂತು ಅಂತಂದ್ರೂ ಕೂಡ ನಿಮಗೆ ಇಲ್ಲಿ ದುಡ್ಡು ಸಿಗುತ್ತೆ ಫೇಸ್ಬುಕ್ಕಲ್ಲಿ ಮಾತ್ರ. ಆಯಿತಾ? ಅದೇ ಥರ ಇದರಲ್ಲಿ ಒಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ಇವಾಗ ಏನು ಅಂತಂದರೆ, ಬೋನಸಸ್ಸಲ್ಲೇ ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ವ್ಯೂಸು ಲೈಕ್ಸು ಬಂತು ಅಂತಂದರೆ ಅದಕ್ಕೂ ಕೂಡ ರೆವಿನ್ಯೂ ಬರುತ್ತೆ. ಆಯಿತಾ? ಹಾಗಾದರೆ ಈ ಒಂದು ಬೋನಸಸ್ ಆಪ್ಷನ್ ನಮಗೆ ಹೆಂಗೆ ಸಿಗುತ್ತೆ, ಯಾವ ಥರ ಇದನ್ನು ನಾವು ಎನೇಬಲ್ ಮಾಡೋದು? ಇದನ್ನು ಎನೇಬಲ್ ಮಾಡಬೇಕು ಅಂತಂದರೆ ನೀವು ಏನೂ ಮಾಡಬೇಕಾಗಿಲ್ಲ. ಆ್ಯಕ್ಚುಲಿ ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಫಸ್ಟು ಮಾನಿಟೈಸೇಷನ್ ಆನ್ ಆಗಬೇಕು. ಆನ್ ಆದಮೇಲೆ ನಿಮಗೆ ಕೆಲವೊಂದಷ್ಟು ಫೀಚರ್ ಸಿಗುತ್ತೆ, ಇನ್ಸ್ಟ್ರೀಮ್ ಆ್ಯಡ್ಸು, ಆ್ಯಡ್ಸ್ ಆನ್ ರೀಲ್ಸ್ ಅಂತ. ಇದರಲ್ಲಿ ನಿಮಗೆ ಬೋನಸಸ್ ಅನ್ನುವಂಥ ಫೀಚರು ಫೇಸ್ಬುಕ್ ಅವರೇ ನಿಮಗೆ ಕೊಡ್ತಾರೆ. ಅರ್ಥ ಆಯಿತಾ? ಮಾನಿಟೈಸೇಷನ್ ಆನ್ ಆದವ್ರಿಗೆ ಎಲ್ರಿಗೂ ಕೂಡ ಈ ಒಂದು ಬೋನಸಸ್ ಅನ್ನೋ ಒಂದು ಆಪ್ಷನ್ ಸಿಗಲ್ಲ. ಇದನ್ನು ಫೇಸ್ಬುಕ್ ಅವರೇ ಕೊಡ್ತಾರೆ. ಇದನ್ನು ಪ್ರೊವೈಡ್ ನಿಮಗೆ ಬರಬೇಕು, ನಿಮಗೆ ಸಿಗಬೇಕು ಅಂತಂದರೆ ನೀವು ಪ್ರತಿದಿನ ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರಬೇಕು, ಚೆನ್ನಾಗಿ ಎಂಗೇಜ್ಮೆಂಟ್ ಇರಬೇಕು, ಲೈಕ್ಸ್ ಇರಬೇಕು. ಇದೆಲ್ಲವೂ ಕೂಡ ಇತ್ತು ಅಂತಂದರೆ ಫೇಸ್ಬುಕ್ ಅವರೇ ಸೆಲೆಕ್ಟ್ ಮಾಡಿ ನಿಮಗೆ ಕೊಡ್ತಾರೆ. ಆವಾಗ ನಿಮಗೆ ಸಿಕ್ತು ಅಂತಂದರೆ ನೀವು ಫೇಸ್ಬುಕ್ ಪೇಜಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಆಯಿತಾ? ಸೊ ಈ ಥರ ಇವಾಗ ನೀವು ಫೇಸ್ಬುಕ್ಕಲ್ಲೂ ಕೂಡ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋ ಮುಖಾಂತರ ನೀವು ದುಡ್ಡನ್ನು ಮಾಡ್ಬೋದು. ತುಂಬ ಜನಕ್ಕೆ ಈ ಒಂದು ಆಪ್ಷನ್ ಬಂದಿರೋದು ಗೊತ್ತಿಲ್ಲ. ಸೊ ಹಾಗೆ ಇವಾಗ ಎಲ್ರಿಗೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಇದು ಗೊತ್ತಾಗಲಿ. ನೀವು ಕೂಡ ಫೇಸ್ಬುಕ್ಕಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀರಾ, ಪೇಜನ್ನು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ತಲೆ ಕೆಡಿಸ್ಕೊಬಿಡಿ. ನಾನು ವೀಡಿಯೋ ಹಾಕಿದ್ದೀನಿ, ಚಾನಲಲ್ಲಿದೆ, ಚೆಕ್ಔಟ್ ಮಾಡಿ, ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ. ಸೊ ಒಂದ್ಸಲ ಚೆಕ್ಔಟ್ ಮಾಡಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಗೈಸ್. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.